ಅಮೂಲ್ ಅವರು 50 ರೂಪಾಯಿ ಕೊಡೋದೇನ, ಇವ್ರು ಕೊಡ್ದಿದ್ದೇನ? ಈಗಾಗಲೇ ಸರ್ಕಾರ 5 ರೂಪಾಯಿ ಕೊಡ್ತಾ ಇದೆ, ಆಯ್ತಾ? ಮತ್ತೆ 7 ರೂಪಾಯಿ ಕೇಳ್ತಾ ಇದ್ದಾರೆ, 12 ರೂಪಾಯಿ. ಅಗಲ ದೊರಡೆಕೋರು ಎಷ್ಟು ವೈಟ್ ಆಗಿ, ಎಷ್ಟು ವೈಟ್ ಬಟ್ಟೆಗಳು ಹಾಕೊಂಡು, ಫ್ಲೆಕ್ಸ್ಗಳು ಹಾಕೊಂಡು ಸ್ಟೈಲ್ ಆಗಿ ನಾವು ಎಷ್ಟು ಸತ್ಯ ಹರಿಚಂದ್ರ ಮಾತಾಡ್ತಾರೆ ಅಂದ್ರೆ, ಎಸ್ ಎನ್ ನಾರಾಯಣ ಸ್ವಾಮಿ ಅವರು ವಯಸ್ಸೆತ್ತಿದ್ರು ದೊಡ್ಡದಾಗಿ, ಅವ್ರಿಗೂ ಕೊಟ್ಟಿದ್ದೆ, ಅವರು ಸುಮ್ಮನೆ ಆಗೋದ್ರು. ಏನಪ್ಪ ಸತ್ಯ ಹರಿಚಂದ್ರ ತರ ಮಾತಾಡ್ದ, ಆಯ್ತಾ? ಇವತ್ತು ಯಾಕೆ ಸುಮ್ಮನೆ ಆಗಿದ್ದಾರೆ? 70 ಹುಲ್ಲು ವಾಮಿಗಳು ರೈತರದ್ದು ಸುಟ್ಟೋತದ. ಒಂದು ಹುಲ್ಲಾಮಿಗೆ 1 ಲಕ್ಷ ಅಂತೆ, 1,70,00,000 ಆಗಿದೆ, ಆಯ್ತಾ? ನಾನು ಆ ನಿಧಿಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ. 2 ರೂಪಾಯಿ 42 ಪೈಸೆ ಕಟ್ ಮಾಡ್ತಾ ಇದ್ದಾರೆ ರೈತರದ್ದು. 7 ಲಕ್ಷ ಸಂಜೆಗೆ 7 ಲಕ್ಷ ಅಂದ್ರೆ 14 ಲಕ್ಷ ಲೀಟರ್ ಟಾರ್ಗೆಟ್ ಇರುತ್ತೆ. ಅಂದ್ರೆ 31 ದಿನಕ್ಕೆ ಲೆಕ್ಕ ಹಾಕೊಳ್ಳಿ, 1 ರೂಪಾಯಿ ಲೆಕ್ಕ ಹಾಕೊಳ್ಳಿ ಮೂಲಭೂತದ್ದು. ಒಂದು ಶ್ವೇತ ಪತ್ರ ಹೊಡಿಸ್ಬಿಡ್ಲಿ, ಅವ್ರ ಸ್ವಂತ ಅಕೌಂಟ್ಗಳಿಗೆ ಹಾಕೊಂಡಿರೋದು ಗೊತ್ತಾಗುತ್ತೆ. ಲೆಕ್ಕ ಕೊಡ್ಲಿ ಅಷ್ಟೇ. ನಾನು ಕೇಳೋದು ರೈತರ ದುಡ್ಡಿಗೆ ಲೆಕ್ಕ ಕೊಡ್ಲಿ. ನನ್ನ ಕೋಲಾರ ಜಿಲ್ಲೆಯ ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ನನ್ನ ಹೆಸರು ಮುನೇಶ್ ಅಂತ, ಸಾಮಾಜಿಕ ಹೋರಾಟಗಾರ ಹಾಗೂ ಚಂಜಿಮಲ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಕೂಡ. ನಾನು ತಮ್ಮ ಮುಂದೆ ಬಂದಿರೋ ವಿಷಯ ಏನಂದ್ರೆ, ನಿನ್ನೆ ನಮ್ಮ ಮಾನ್ಯ ಅಧ್ಯಕ್ಷರಾದಿಯಾಗಿ ಮತ್ತು ನಿರ್ದೇಶಕರು ಎಲ್ಲ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ 7 ರೂಪಾಯಿ ಸಹಾಯಧನ ಮತ್ತು ಪ್ರೋತ್ಸಾಹ ಧನ ರೈತರಿಗಾಗಿ ಕೊಡಬೇಕು ಅಂತ ಹೇಳಿದರು. ಭಾಳ ಒಳ್ಳೆಯ ಸಲಹೆ ಮತ್ತು ಉತ್ತಮ ಬೇಡಿಕೆನೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಹಿಂದೆ ಈ ಒಕ್ಕೂಟದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಮೆಗಾ ಡೇರಿ ಹಗರಣ, ಎಲ್ಲ ಹಗರಣಗಳಲ್ಲೂ ನೇಮಕಾತಿದ್ದು, ಇವೆಲ್ಲ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯ ಮತ್ತು ಹೈಕೋರ್ಟಲ್ಲಿ ವಿಚಾರಣೆಗೆ ಬಾಕಿ ಇದ್ದಾವೆ, ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಏನು ಒತ್ತಾಯ ಮಾಡ್ತೀನಿ ಅಂದರೆ, ಅಮೂಲ್ ಅವರು 50 ರೂಪಾಯಿ ಕೊಡ್ತಾ ಇದ್ದಾರೆ, ನಮ್ಮ ಒಕ್ಕೂಟದವರು 34 ರೂಪಾಯಿ 40 ಪೈಸೆ ಕೊಡ್ತಾ ಇದ್ದಾರೆ. 34 ರೂಪಾಯಿ 40 ಪೈಸದಲ್ಲಿ ಇದು 2 ರೂಪಾಯಿ 42 ಪೈಸಾ ಕಟಾಯಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ವೆಲ್ಫೇರ್ ನಿಧಿ ಮತ್ತು ದತ್ತಿ ನಿಧಿ ಮತ್ತು ಮೂಲಭೂತ ಸೌಕರ್ಯ ನಿಧಿ ಅಂತ 1 ರೂಪಾಯಿ ಕಟಾಯಿಸಿದ್ದಾರೆ. ನಾನು ಈ ಒಕ್ಕೂಟದ ವೆಲ್ಫೇರು ಮತ್ತು ಧಾರ್ಮಿಕ ದತ್ತಿ ಇದೆಲ್ಲ ಬಿಟ್ಟು ಮೂಲಭೂತದ ಒಕ್ಕೂಟದ ನಿಧಿ ಇದೆಯಲ್ಲ, ಇದೆಲ್ಲ ರೈತರಿಂದ 2 ರೂಪಾಯಿ 42 ಪೈಸೆಗೆ ನನ್ನ ಇಡೀ MPCSಗಳ ಇದಕ್ಕೆ ಸಹಕಾರ ಸಂಘಗಳಿಗೆ ಈ ಮೂಲಭೂತ ನಿಧಿ ಇದೆಯಲ್ಲ, ಅದ್ರದ್ದೊಂದು ಏನೇನು ಖರ್ಚು ಮಾಡಿದ್ದೀನಿ ಅಂತ ಒಂದು 3 ವರ್ಷದ ಕೊಟ್ಟರೆ ಈ ಮಾನ್ಯ ನಿರ್ದೇಶಕರುಗಳ ಬಂಡವಾಳ ಬಯಲಾಗುತ್ತೆ. ಆ ನಿರ್ದೇಶಕರುಗಳು ನಾವು ಹಾಲು ಕಾಸು ತಿಂದರೆ ಆ ರೋಗ ಈ ರೋಗ, ನಾವು ಆ ರೋಗ ಅಂತ ಹೇಳ್ತಾರೆ. ಮಾನ್ಯ ಜಯಸಿಂಹ ಕೃಷ್ಣಪ್ಪನವರು ಮಾತಾಡ್ತಾ ಇದ್ರು, ಮೆಗಾ ಡೇರಿ ಹಗರಣ ಮತ್ತು ಇದನ್ನ ಬೆಳಕಿಗೆ ತಂದಿದ್ದೆ ಅವರು. ಮತ್ತೆ ಒಕ್ಕೂಟದಲ್ಲಿ ರಾಜಿ ಆದ್ರು. ಉಳಿದ ಹೋರಾಟ ನಾವೇ ಎತ್ಕೊಂಡ್ವಿ, ಅದೊಂದು ಹಂತಕ್ಕೆ ಮಾಡ್ತಾ ಇದ್ದೀವಿ ಈಗಲೂ ಕೂಡ, ಆಯ್ತಾ? ಆದರೆ ನ್ಯಾಯಾಲಯಗಳಲ್ಲಿ ಸ್ವಲ್ಪ ನಿಧಾನ ನಡೀತಾ ಇದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಇಲ್ಲಿ ಬರೋಕ್ ಮುಂಚೆಗೆ ಈ ಡೇರಿಯಲ್ಲಿ ಈ ರೈತರಿಗೆ ಆದ ಅನ್ಯಾಯ ಎಲ್ಲವನ್ನು ಪರಿಗಣಿಸಿ ಇದ್ರ ಬಗ್ಗೆ ಸಮಗ್ರ ತನಿಖೆಗೊಳಪಡಿಸಿ 7 ರೂಪಾಯಿ ಅಲ್ಲ 10 ರೂಪಾಯಿ ಕೊಡಿ, ಆಯ್ತಾ? ನಮಗೆ ಅಮೂಲ್ ಟೈಪ್ 50 ರೂಪಾಯಿ ಕೊಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋದು. ಇಲ್ಲಿರೋ ಸೋರಿಕೆ, ಇಲ್ಲಿರೋ ಹಗರಣ, ಇಲ್ಲಿರೋ ನೇಮಕಾತಿ ಹಗರಣ ಎಷ್ಟು ಕೋಟ್ಯಾಂತರ ರೂಪಾಯಿ ಇಡಿ ಆಗಿದೆ, ಲೋಕಾಯುಕ್ತ ಇದೆ, ಇಷ್ಟೆಲ್ಲ ಹಗರಣಗಳು ಆಗಿದ್ರು ಕೂಡ ನೀವು ಯಾವ ಮುಖ ಹೊತ್ಕೊಂಡು ಜನರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ದುಡ್ಡನ್ನ ಜನರಿಗೆ ಸಹಾಯ ಮಾಡಿ ಅಂತ ಸರ್ಕಾರದ ಹತ್ರ ಅಂಗಲಾಚ್ತೀರಿ. ನಿಮ್ಮ ಸೋರಿಕೆಗಳು ತಡೆಗಟ್ಟಿ. ನನ್ಗೆ ಗೊತ್ತಿರೋ ಮಟ್ಟಿಗೆ 7 ಲಕ್ಷ ಲೀಟರ್ ಹಾಲು ಹೋಗ್ತಾ ಇದೆ. ಎಲ್ಲ BMCಗಳು ಕೂಡ ನಮ್ದು ಚಂಜಿಮಲ್ಲೆ BMC ನೇರವಾಗಿ ರೈತರಿಗೆ ಅಕೌಂಟ್ಗೆ ಹಾಕಿ BMCಯಲ್ಲಿ ಇಷ್ಟು ಲೀಟರ್ ಇದೆ ಅಂತ ಹೇಳ್ತಾರೆ. ಕೆಲವು BMCಗಳವರು ದುಡ್ಡೇ ಹಾಕಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ 20,000 ಲೀಟ್ರು ನೀರನ್ನ ಬೆರೆಸ್ತಾ ಇದ್ದಾರೆ. ಅದಕ್ಕೆ ಫ್ಯಾಟು ಗುಣಮಟ್ಟ ಬರ್ತಾ ಇಲ್ಲ ಅನ್ನೋ ಸಂಶಯಗಳು ಮತ್ತು ಇವೆಲ್ಲ ಬಂದಿದೆ. ನ್ಯೂಸ್ಗಳಲ್ಲೂ ಸುಮಾರು ಕಲಬೆರಕೆಗಳದೆಲ್ಲ ಕಂಡುಹಿಡಿದಿದ್ದಾರೆ. ಅದಕ್ಕೆ ಮುಳುಭಾಗ ಕೆಲವು ಭಾಗದಲ್ಲಿ ಆಗಿದೆ, ಕಂಡುಹಿಡಿದು ನ್ಯೂಸ್ಗಳೆಲ್ಲ ಬಂದಿದೆ, ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು, ಆಯ್ತಾ? ಈ ರೀತಿ ಇರೋವಾಗ ನಾವು ಯಾವ ರೀತಿ ನಿಮ್ಮ ಆಡಳಿತನ ಒಪ್ಪನ? ಮೊನ್ನೆ ಜಾಬ್ ಕಟ್ರ್ಗಳದ್ದು ಸುಮಾರು ಹೊರಗಡೆ ಬಂದಿದ್ದಕ್ಕೆ ಮತ್ತೆ ರೀಟೆಂಡರ್ಗಳು ಮಾಡಿರಿ, ಆಯ್ತಾ? ವಾಸನ ಒಕ್ಕೂಟಕ್ಕಿಂತ ಈ ತರ ಮೂಲಭೂತ ನಿಧಿನ ಅನ್ಯಾಯವಾಗಿ ರೈತರ ಹಾಲು ಹಣದಲ್ಲಿ ಟೆಂಡರ್ಗಳು ಬೇಜಾನ್ ಮಾಡಿಕೊಂಡು ಯಾಕೆ ಈ ಕೆಲಸ ಕೊಡ್ತಾ ಇದ್ರಿ? ಮಾನ್ಯ ಮುಖ್ಯಮಂತ್ರಿಗಳೇ, ಇವ್ರಿಗೆಲ್ಲರೂ ಉತ್ತಮರೇ, ಆದ್ರೆ ಸಿದ್ದವ್ರು ಯಾರು ಅಂತ ಸಂಶಯ ಆಗ್ತಾ ಇದೆ. ದಯವಿಟ್ಟು ಈ ದಾಖಲೆಗಳೆಲ್ಲ ತರಿಸ್ಕೊಳ್ಳಿ, ಆಯ್ತಾ? ಏನೇನು ಎನ್ಕ್ವೈರಿಗಳಾಗಿದೆ, ಆ ಎನ್ಕ್ವೈರಿ ರಿಪೋರ್ಟ್ದಲ್ಲಿ ಏನೇನು ಪ್ರೂವ್ ಆಗಿದೆ ಎಲ್ಲ ತರಿಸ್ಕೊಂಡು ದಯವಿಟ್ಟು ಈ ರೈತರಿಗಾಗಿ
ನಿಮ್ಮದು ಒಂದು ಹೊಸ ಸರ್ಕಾರ ಬಂದಿದೆ, ನೀವು ಭ್ರಷ್ಟಾಚಾರದ ವಿರುದ್ಧ ನಿಂತಿದ್ದೀರಾ. ಅದಕ್ಕೋಸ್ಕರ ನಿಮ್ಮ ಶಾಸಕರಲ್ಲಿ ಅಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಆದ್ರಿಂದ ರೈತರು ಬಹಳ ಮುಖ್ಯ. ರೈತರ ಪರವಾಗಿ ನಿಮ್ಮ ಧ್ವನಿ ಇರಲಿ ಅಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ. ಅಲ್ಲಿರೋ ಹಗರಣಕ್ಕೆ ಒಂದು ಮುಕ್ತಿ ಆಡಿ ಜನರಿಗೆ ತಿಳಿಸಿ ಸಾಕು ಸಮಯ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ. ಮೂಲಭೂತ ನಿಧಿ ಅಂತ ₹1 ಕಟಾಯಿಸಿರೋದು ನಾನು ಸುಮಾರು ವರ್ಷಗಳಿಂದ ಅಲ್ಲಿ ಮಾಹಿತಿ ಕೇಳ್ತಾ ಇದ್ದೀನಿ. ನಾವು ಇಂಥ ಆದೇಶದಂತೆ ಹೆಚ್ಚು ಸರ್ಕಾರದಿಂದ ಹಣ ಪಡೆಯಲ್ಲ, ಅದರಿಂದ ಮಾಹಿತಿ ಹಕ್ಕಕ್ಕೆ ಬರಲ್ಲ ಅಂತಾರೆ. ಈಗ ಬಂದು ನಮ್ಮ ನಿರ್ದೇಶಕರು ಬೀದಿಯಲ್ಲಿ ₹10 ಈಗಾಗಲೇ ಸರ್ಕಾರ ₹5 ಕೊಡ್ತಾ ಇದೆ, ಆಯ್ತಾ. ಮತ್ತೆ ₹7 ಕೇಳ್ತಾ ಇದ್ದಾರೆ, ₹12. ಇವರು ಈ ಕೊಳ್ಳೆ ಹೊಡೆಯೋದು ಇದೇ ದುಡ್ಡನ್ನ. ಈ ಮೂಲಭೂತ ನಿಧಿ ಏನಾಗ್ತಾ ಇದೆ ಅಂದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿರೋ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಸ್ವಾಮಿ, ನೀವೇನಾದ್ರೂ ಮೂಲಭೂತ ನಿಧಿನ ತಗೊಂಬಿಟ್ರೆ ಒಂದು ದಿನದಲ್ಲಿ 170 ಹುಲ್ಲು ವಾಮಿಗಳು ರೈತರದ್ದು ಸುಟ್ಟೋತದ. 1,70,00,000 ಒಂದು ಹುಲ್ಲಾಮಿಗೆ 1 ಲಕ್ಷ ಅಂತೆ. 1,70,00,000 ಆಗಿದೆ, ಆಯ್ತಾ. ನಾನು ಆ ನಿಧಿಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ. ಯಾಕಂದ್ರೆ ಯಾಕೆ ಓಪನ್ ಆಗಿದ್ರೆ ಓಪನ್ ಆಗಿ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಅವ್ರು ಎಷ್ಟು ಅಗಲ ದೊರಡೆಕೋರು, ಎಷ್ಟು ವೈಟ್ ಬಟ್ಟೆಗಳು ಹಾಕ್ಕೊಂಡು, ಫ್ಲೆಕ್ಸ್ಗಳು ಹಾಕ್ಕೊಂಡು ಸ್ಟೈಲ್ ಆಗಿ ನಾವು ಎಷ್ಟು ಸತ್ಯ ಹರಿಚಂದ್ರ ಮಾತಾಡ್ತಾರೆ ಅಂದ್ರೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಹಾಲ್ ದುಡ್ಡಲ್ಲಿ ತಿಂದವರು ಹಾಳಾಗ ಅಂತ ಹೇಳೋ ಜೊತೆಗೆ ಈ ಮೂಲಭೂತ ನಿಧಿನ ಫಸ್ಟ್ ಶ್ವೇತಪತ್ರ ಹೊಡಿಸ್ಬಿಡ್ಲಿ 3 ವರ್ಷದ ಏನೇನು ತಿಂದಿದ್ದಾರೆ ಅಂತ, ಆಯ್ತಾ. ಅವ್ರು ಎಷ್ಟು ಅಭಿವೃದ್ಧಿ ಮಾಡಿದಾರಂತ ಹೇಳಿ. ಈಗ ಮೆಗಾ ಡೇರಿ ಎಲ್ಲ ಮುಕ್ತಾಯ ಆಗಿದೆಯಲ್ಲ, ತಿರ್ಗಿ ಮೆಗಾ ಡೇರಿ ಹೆಸರಲ್ಲಿ ಮತ್ತೆ ಎಕ್ಸ್ಟೆನ್ಷನ್ ಅಂದಾಜು ಪಟ್ಟಿಗಳನ್ನ ಏರ್ಸ್ಕೊಂಡು ಏನಕ್ಕೆ ಈ ಮೂಲಭೂತ ದುಡ್ಡನ್ನ ತಿಂತಾರೆ? ಅದು ಯಾವ ರೀತಿ ಮೂಲಭೂತ ನಿಧಿ ಅಂದ್ರೆ ರೈತರಲ್ಲಿ ₹2.42 ತೆಗೆದು ಅದರಲ್ಲಿ ಸಂಘದ ನಿರ್ವಹಣಾ ವೆಚ್ಚ, ಒಕ್ಕೂಟದಲ್ಲಿ ಮತ್ತು ಸಿಬ್ಬಂದಿ ಪ್ರೋತ್ಸಾಹಧನ, ಫಾರ್ಮರ್ಸ್ ವೆಲ್ಫೇರ್ ಟ್ರಸ್ಟ್ ಅಂತ ರೈತರ ನಿಧಿ, KMF ನಿಧಿ, ರೆವಿ, ಆಯ್ತಾ, ಸಂಘಗಳ ಹೆಚ್ಚುವರಿ ಷೇರು ಮತ್ತು ಒಕ್ಕೂಟದ ಮೂಲಭೂತ ನಿಧಿ ಅಂದ್ರೆ ₹2.42 ಕಟ್ ಮಾಡ್ತಾ ಇದ್ದಾರೆ ರೈತರದ್ದು. ಅದರಲ್ಲಿ ಇರ್ಲಿ ಒಕ್ಕೂಟದ ನಿರ್ವಹಣೆ, ಸಿಬ್ಬಂದಿ ವೇತನಕ್ಕೆ ಕೊಡೋಣ, ಆಯ್ತಾ. ಅವರು ನಮ್ಮ ಹಾಲನ್ನ ಶೇಖರಣೆ ಮಾಡಿ ಕೆಲಸ ಮಾಡಿ ಅವ್ರ ಶ್ರಮಕ್ಕೆ ತಗೊಳ್ಳಿ. ಆದ್ರೆ ಈ ಒಕ್ಕೂಟದ ಮೂಲಭೂತ ನಿಧಿ ಇದೆಯಲ್ಲ, ಅದನ್ನ ಸಮರ್ಪಕವಾಗಿ ಎಲ್ಲ MPCSಗಳು ಕೂಡ ನಾವು ವರ್ಷಕ್ಕೆ ಇಷ್ಟು ಖರ್ಚು ಮಾಡಿದೀವಿ, ಇಂಥ ಒಕ್ಕೂಟದಿಂದ ಇಂಥ ಇದಕ್ಕೆ ಸೊಸೈಟಿ ಸಂಘಕ್ಕೆ ನಾವು ಕೊಟ್ಟು ಅಭಿವೃದ್ಧಿ ಮಾಡಿದೀವಿ, ಇಂಥದ್ದು ಮಾಡಿದೀವಿ ಅಂಥೇಳಿ ಒಂದು ಶ್ವೇತಪತ್ರ ಹೊಡಿಸ್ಬಿಡ್ಲಿ. ಅವ್ರ ಸ್ವಂತ ಅಕೌಂಟ್ಗಳಿಗೆ ಹಾಕೊಂಡಿರೋದು ಗೊತ್ತಾಗುತ್ತೆ ಮೂಲಭೂತ ನಿಧಿದು. ದಿನಕ್ಕೆ ಎಷ್ಟು ಸಂಗ್ರಹಣೆ ಆಗ್ತದೆ? 7,50,000 ಲೀಟರ್ ಅಂತ ನಮ್ಮ ನೂತನ ನಿರ್ದೇಶಕರು ನಮ್ಮ ಇವರು ಹೇಳಿದ್ರು. 7 ಲಕ್ಷ ಸಂಜೆಗೆ 7 ಲಕ್ಷ ಅಂದ್ರೆ 14 ಲಕ್ಷ ಲೀಟರ್ ಟಾರ್ಗೆಟ್ ಇರುತ್ತೆ. ಅಂದ್ರೆ 31 ದಿನಕ್ಕೆ ಲೆಕ್ಕ ಹಾಕೊಳ್ಳಿ, ₹1 ಲೆಕ್ಕ ಹಾಕೊಳ್ಳಿ ಮೂಲಭೂತದ್ದು. ಇದು ವೆಲ್ಫೇರು ಇವೆಲ್ಲ ಬಿಟ್ಟು ಒಂದು ತಿಂಗಳಿಗೆ ಇಷ್ಟು ಬರುತ್ತೆ. ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅವರು ಯಾಕೆ ವಿನಾಕಾರಣ ಟೆಂಡರ್ಗಳು ಮಾಡಿಕೊಂಡು ರೈತರಿಗೂ ಏನು ಸಿಕ್ದೆ, ಪಶು ವೈದ್ಯ ಖರೀದಿ ಅಂತನೂ ಎಷ್ಟು ಬೇಕೋ ಅಷ್ಟು ಕೊಟೇಶನ್ಗಳು ಮಾಡ್ಕೊಂಡಿದ್ದಾರೆ. ನಾನು ಕಳೆದ ಮೈತ್ರಿ ಅವರು ಇದ್ದಾಗ ನಾನೇ ದೂರು ಕೊಟ್ಟಿದ್ದೆ, ಆಯ್ತಾ. ಮಿನಿಮಮ್ ಕೊಟೇಶನ್ 5 ಲಕ್ಷ ಒಳಗಡೆ ಮಾಡ್ಬೇಕಾಗಿತ್ತು. 6 ಲಕ್ಷ 7 ಲಕ್ಷ ಖರೀದಿ ಮಾಡಿದ್ರು, ಆಯ್ತಾ. ಇದೇ ಒಕ್ಕೂಟದ ನಮ್ಮ ನಿರ್ದೇಶಕರಿಗೆ ಕಟ್ ಕಳಿಸಿದೆ, ಏನು ಮಾಡಲಿಲ್ಲ. ಇದು SN ನಾರಾಯಣಸ್ವಾಮಿ ಅವರು ವಾಯ್ಸೆತ್ತಿರು ದೊಡ್ಡದಾಗಿ, ಅವ್ರಿಗೂ ಕೊಟ್ಟಿದ್ದೆ, ಅವರು ಸುಮ್ಮನೆ ಆಗೋದ್ರು, ಆಯ್ತಾ. ಇವೆಲ್ಲ ಸುಮ್ಮನೆ ಕಾಗದ ಪ್ರಿಂಟಲ್ಲಿ ಬಂದು SN ನಾರಾಯಣಸ್ವಾಮಿ ಏನಪ್ಪ ಸತ್ಯ ಹರಿಚಂದ್ರ ಥರ ಮಾತಾಡ್ದ, ಆಯ್ತಾ. ಇವತ್ತು ಯಾಕೆ ಸುಮ್ಮನೆ ಆಗಿದ್ದಾರೆ? ರೈತರ ಪರವಾಗಿರ್ತೀನಿ, ರೈತರ ಬೆವರ ಹನಿಗೆ ನಾನು ನಿಂತೀನಿ ಅಂದವರು ಇವತ್ತು ಮೂಲಭೂತ ನಿಧಿನ ಹೆಂಗಂದ್ರೆ ಹಂಗೆ ತಿಂತಾ ಇದ್ದಾರೆ. ಅಥವಾ ತಿಂದೇ ಇದ್ರೆ ಅವರು ಎಲ್ಲ MPCS ರೈತರ ದುಡ್ಡಲ್ಲ, ಇದು ಹಾಲು ಉತ್ಪಾದಕರ ದುಡ್ಡಲ್ಲ, ಒಂದೊಂದು ಎಲ್ಲ ಲೆಟರ್ ಹಾಕ್ಬಿಡ್ಲಿ, ನೋಡಪ್ಪ ಇಷ್ಟು ಖರ್ಚು ಮಾಡಿದೀವಿ, ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ಲಿ ಅಷ್ಟೇ. ನಾನು ಕೇಳೋದು ರೈತರ ದುಡ್ಡಿಗೆ ಲೆಕ್ಕ ಕೊಡ್ಲಿ. ಏನು ಕಟಾಯಿಸ್ಬೇಕು? ತಿರ್ಗಿ ಸರ್ಕಾರ ಹತ್ರ ಯಾಕೆ ಭಿಕ್ಷೆ ಕೇಳಬೇಕು? ಅಮೂಲ್ ಅವರು ₹50 ಕೊಡೋದೇನ, ಇವ್ರು ಕೊಡ್ದಿದ್ದೇನ? ಟಾರ್ಗೆಟ್ ಇರುತ್ತೆ ಅಂದ್ರೆ 31 ದಿನಕ್ಕೆ ಲೆಕ್ಕ ಹಾಕೊಳ್ಳಿ, ₹1 ಲೆಕ್ಕ ಹಾಕೊಳ್ಳಿ ಮೂಲಭೂತದ್ದು. ಇದು ವೆಲ್ಫೇರು ಇವೆಲ್ಲ ಬಿಟ್ಟು ಒಂದು ತಿಂಗಳಿಗೆ ಇಷ್ಟು ಬರುತ್ತೆ. ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ
ಅವರು ಯಾಕೆ ವಿನಾಕಾರಣ ಟೆಂಡರ್ಗಳು ಮಾಡಿಕೊಂಡು ರೈತರಿಗೂ ಏನು ಸಿಕ್ತೆ ಪಶು ವೈದ್ಯ ಖರೀದಿ ಅಂತಲೂ ಎಷ್ಟು ಬೇಕೋ ಅಷ್ಟು ಕೊಟೇಶನ್ಗಳು ಮಾಡ್ಕೊಂಡಿದ್ದಾರೆ. ನಾನು ಕಳೆದ ಮೈತ್ರಿಯವರು ಇದ್ದಾಗ ನಾನೇ ದೂರು ಕೊಟ್ಟಿದ್ದೆ, ಆಯಿತಾ. ಮಿನಿಮಮ್ ಕೊಟೇಶನ್ 5 ಲಕ್ಷ ಒಳಗಡೆ ಮಾಡಬೇಕಾಗಿತ್ತು. 6 ಲಕ್ಷ 7 ಲಕ್ಷ ಖರೀದಿ ಮಾಡಿದ್ರು, ಆಯಿತಾ. ಇದೇ ಒಕ್ಕೂಟದ ನಮ್ಮ ನಿರ್ದೇಶಕರಿಗೆ ಕೊಟ್ಟು ಕಳಿಸಿದೆ, ಏನೂ ಮಾಡಲಿಲ್ಲ. ಇದು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ವಾಯ್ಸೆತ್ತಿರು ದೊಡ್ಡದಾಗಿ, ಅವ್ರಿಗೂ ಕೊಟ್ಟಿದ್ದೆ, ಅವರು ಸುಮ್ಮನೆ ಆಗೋದ್ರು, ಆಯಿತಾ. ಇವೆಲ್ಲ ಸುಮ್ಮನೆ ಕಾಗದ ಪ್ರಿಂಟಲ್ಲಿ ಬಂದು ಎಸ್ ಎನ್ ನಾರಾಯಣ ಏನಪ್ಪ ಸತ್ಯ ಹರಿಚಂದ್ರ ಥರ ಮಾತಾಡ್ದ, ಆಯಿತಾ. ಇವತ್ತು ಯಾಕೆ ಸುಮ್ಮನೆ ಆಗಿದ್ದಾರೆ? ರೈತರ ಪರವಾಗಿರ್ತೀನಿ, ರೈತರ ಬೆವರ ಹನಿಗೆ ನಾನು ನಿಂತೀನಿ ಅಂದವರು ಇವತ್ತು ಮೂಲಭೂತ ನಿಧಿನ ಹೆಂಗಂದ್ರೆ ಹಂಗೆ ತಿಂತಾ ಇದ್ದಾರೆ. ಅಥವಾ ತಿಂದೇ ಇದ್ರೆ ಅವರು ಎಲ್ಲ MPCs ರೈತರ ದುಡ್ಡಲ್ಲ, ಇದು ಹಾಲು ಉತ್ಪಾದಕರ ದುಡ್ಡಲ್ಲ, ಒಂದೊಂದು ಎಲ್ಲ ಲೆಟ್ರ್ ಹಾಕ್ಬಿಡ್ಲಿ, ನೋಡಪ್ಪ ಇಷ್ಟು ಖರ್ಚು ಮಾಡಿದ್ದೀವಿ, ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡಲಿ ಅಷ್ಟೇ. ನಾನು ಕೇಳೋದು ರೈತರ ದುಡ್ಡಿಗೆ ಲೆಕ್ಕ ಕೊಡಲಿ. ಏನು